ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಮ್ಮ ಡಾಗಿದು ಕೂದಲು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ಇದೆ ಅವನದು ಕೂದಲು. ಅರ್ಧ ಕಟ್ ಮಾಡಿಸ್ಕೊಂಡಿದ್ದಾನೆ, ಇನ್ನೂ ಅರ್ಧ ಹಾಗೇ ಇದೆ. ಸೊ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆದರೆ ಅವನು ಕಟ್ ಮಾಡಿಸ್ಕೊಳ್ತಾ ಇಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದಾನೆ. ನೋಡಿ ಹೊರಗಡೆ ಬಂದ. ಸೊ ಇವಾಗ ಟ್ರೈ ಮಾಡ್ತಾಯಿದ್ದೀನಿ, ಚಸ್ಕ ಮಾಡ್ತಾಯಿದ್ದೀನಿ ಅವನಿಗೆ ಕಟ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಈಗ ಮನೆ ಒಳಗೆ ಕರ್ಕೊಬಂದಿದ್ದೀನಿ. ನೋಡಿ ಕಟ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಆದರೆ ಅವನು ಈ ದಿವಾನ ಕೆಳಗೆ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ನೋಡಿ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ಕೂದಲು ಕಟ್ ಮಾಡೋದಕ್ಕೆ. ಇದೇ ರೀತಿಯೇ ನಾನು ಕಟ್ ಮಾಡೋದು ಯಾವಾಗಲೂ. ಅವನಿಗೆ ಒಂದು 6 ತಿಂಗ್ಳಿಗೆ ಒಂದು ಸಲ ಕಟ್ ಮಾಡ್ತೀನಿ ಈ ರೀತಿ. ನಾವೆಲ್ಲೋ ಕಟಿಂಗ್ ಶಾಪ್ಗೆಲ್ಲ ಹೋಗಲ್ಲ, ಬಾರ್ಬರ್ ಶಾಪ್ಗೆ. ಹೀಗೆ ಇವನಿಗೆ ಇಲ್ಲೇ ಕಟ್ ಮಾಡಿಬಿಡ್ತೀನಿ. ಹೀಗೆ ಅವನು ಕೂದಲು ಕಟ್ ಮಾಡೋದಕ್ಕೇ ಒಂದು ಹಾಫ್ ಡೇ ಅಲ್ಲೇ ಸ್ಪೆಂಡ್ ಮಾಡಿಬಿಡ್ತೀನಿ, ಅಷ್ಟು ಟೈಮ್ ತೊಗೊಳುತ್ತೆ. ನೋಡಿ ಈಗ ಬಾಲ್ಕನಿಲಿ ಬಂದು ಕೂತಿದ್ದಾನೆ. ಸೊ ಕಟ್ ಮಾಡ್ತಾಯಿದ್ದೀನಿ. ಹಾಗೂ ಈಗ ಏನೂ ಅಷ್ಟು ಚೆನ್ನಾಗಿ ಕಟ್ ಮಾಡಿಲ್ಲ, ಬಟ್ ಫೈನಲ್ ಟಚಪ್ ಕೊಡಬೇಕಲ್ಲ. ಸೊ ಅದಾದಮೇಲೆ ಚೆನ್ನಾಗಿರುತ್ತೆ. ಹೇಗೋ ನನಗೆ ಬಂದಂಗೆ ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅವ್ನಿಗೆ ಹೇಗೆ ಕಟ್ ಮಾಡಿದ್ದೀನಿ ಅಂತ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ. ನೋಡಿ ಹೇಗೆ ಆಡ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ಕೊಳ್ತಾನೇ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಕಾಣಿಸ್ತಾನೆ ಅವನು ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಫಿನಿಶಿಂಗ್ ಮಾಡಿ ಆಮೇಲೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.